ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್.ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ದಾಸವಾಳ ಗಿಡದ ಬಗ್ಗೆ ಕೆಲವೊಂದು ಮಾಹಿತಿ ಕೊಡ್ತೀನಿ ನಿಮಗೆ. ಅಂದರೆ ಕೆಲವು ಟಿಪ್ಸ್ ಕೊಡ್ತೀನಿ. ಹಾಗೆ ಈ ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ನನ್ನ ಗಾರ್ಡನಲ್ಲಿ ಏನೇನು ಕೆಲಸ ಮಾಡಿಸಿದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೊಂಚೂರು ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಅನಿಸಿದರೆ ಇದು ಕೊನೆ ತನಕ ನೋಡಿ, ಸ್ಕಿಪ್ ಮಾಡಲಾರ್ದ ತನಕ ನೋಡಿ. ಮಧ್ಯ ಟಿಪ್ಸ್ ಕೂಡ ಹೇಳ್ತಾ ಇರ್ತೀನಿಗೋಸ್ಕರ. ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬರಲಿ, ಓಕೆನಾ? ಸರಿಯಾಗಿ ವಿಡಿಯೋಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆ ಪಕ್ಕದಲ್ಲಿರೋ ಖಾಲಿ ಸೈಟ್. ಯಾರದ್ದು ಸೈಟ್ ಅದು. ಅವ್ರ ಮನೆ ಕಟ್ಟೋ ತನಕ ನಾನೇ ಕಬ್ಜಾ ಮಾಡಿಬಿಟ್ಟಿದ್ದೀನಿ. ಗಿಡ ಇಲ್ಲಿಂದ ಅಲ್ಲಿ ತನಕನೂ ಗಿಡ ಇಟ್ಬಿಟ್ಟಿದ್ದೀನಿ ಫುಲ್ಲಾಗಿ. ಪ್ರತಿ ವರ್ಷನೂ ಒಂದು 2-3 ಸರ್ತಿನಾದರೂ ನಾನಿಲ್ಲಿ ಕ್ಲೀನ್ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಅಷ್ಟು ಕಳೆ ಗಿಡಗಳು ಹುಟ್ಟುತ್ತೆ. ಈ ಸೈಡಿಂದ JCB ತರಿಸ್ಬಿಟ್ಟು ಕ್ಲೀನ್ ಮಾಡಿಸ್ತಿರ್ತೀನಿ. ಆದರೆ ಅಲ್ಲಿ ಗಿಡದ ಪಕ್ಕದಲ್ಲೇ ಈ ಮನುಷ್ಯರನ್ನ ಹಾಕ್ಕೊಂಡೇ ಕ್ಲೀನ್ ಮಾಡಿಸ್ಬೇಕು. ದಾಸವಾಳ ಗಿಡದ ಬಗ್ಗೆ ಟಿಪ್ಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇದನ್ನ ಹೇಳ್ತೀರಿ ಅನ್ಕೊಂತೀರೇನೋ, ಅದನ್ನು ಹೇಳ್ತೀನಿ. ಫಸ್ಟ್ ಇದನ್ನೆಲ್ಲ ನೋಡಿದರೆ ನಿಮಗೆ ಅದ್ರದ್ದು ಲಿಂಕ್ ಸಿಕ್ಕತ್ತೆ, ಓಕೆನಾ? ಇವರಿಬ್ಬರನ್ನ ಕೆಲ್ಸಕ್ಕೆ ಒಬ್ಬೊಬ್ರು ಮಾಡಲ್ಲ. ಯಾಕಂದ್ರೆ ಸುಮಾರು ಸ್ವಲ್ಪ ಜಾಸ್ತಿ ಕೆಲಸ ಇರ್ತಲ್ಲ. ಇಬ್ಬರಾದ್ರೆ ಸ್ವಲ್ಪ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ತಾರೆ ಅಂತ ಇವರಿಬ್ಬರಿಗೆ ನಾನು ಕೆಲಸ ವಹಿಸ್ಕೊಟ್ಟಿದ್ದು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಗಿಡಗಳನ್ನೆಲ್ಲ ಸ್ವಲ್ಪ ಸೆಟ್ ಮಾಡಿ ಇಟ್ಟು ಮೇಲ್ಗಡೆ ಒಂದು 10 ಚೀಲ ಮಣ್ಣು ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಅಂದರೆ ಕಾಂಪೌಂಡ್ ಒಳಗಡೆ ಅದನ್ನೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ಅಂತ ಫಸ್ಟ್ ಮಾತಾಡ್ಕೊಂಡ್ಬಿಟ್ಟು ಅವರಿಬ್ಬರನ್ನ ಕೆಲಸಕ್ಕೆ ತಗೊಂಡಿದ್ದೆ. ಅವ್ರು ಮಾತ್ರ ಅರ್ಧಂಬರ್ಧನೇ ಕೆಲಸ ಮಾಡಿಸಿದ್ರು. ಇಲ್ಲಿ ಕೂಡ ಕ್ಲೀನ್ ಮಾಡಿದ್ರು, ಅದ್ರ ಗಿಡಗಳನ್ನ ಮಾತ್ರ ಸೆಟ್ ಮಾಡಿಲ್ಲ, ಅದು ಹಾಗೇ ಇದೆ. ಈವನ್ ನಾನು ಒಂದೊಂದು ಚೂರು ಮಾಡ್ಕೊತಾ ಇದ್ದೀನಿ ಅದನ್ನ. ಮತ್ತು ಮಣ್ಣನ್ನು ಮೇಲ್ಗಡೆ 10 ಚೀಲ ತಗೊಂಡು ಹೋಗಲಿಲ್ಲ, 1-2 ಗ್ರೋ ಬ್ಯಾಗಲ್ಲಿ ತಗೊಂಡೋಗಿ ಇಟ್ಟರಷ್ಟೇ. ಮತ್ತು ಮಾಡಲಿಲ್ಲ, ಟೈಮ್ ಆಯ್ತು ಅಂದ್ಕೊಂಡು ಹೋಗ್ಬಿಟ್ರು. ಮನೆ ಹಿಂದ್ಗಡೆ ಸ್ವಲ್ಪ ಅರ್ಧಂಬರ್ಧ ಮಾಡಿದ್ದಾರೆ. ಇದು ನಮ್ಮ ಹೈದರಾಬಾದ್ ಕೆಲಸದವರ ಸ್ಪೆಷಾಲಿಟಿ. ದುಡ್ಡು ಮಾತ್ರ ತಗೊತಾರೆ, ಕೆಲಸ ಮಾತ್ರ ಸರಿಯಾಗಿ ನೀಟಾಗಿ ಮಾಡೋದೇ ಇಲ್ಲ. ಮತ್ತು ನಿಮ್ಮೂರ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ಅಂತ ನಂಗೊಂದು ಸರ್ತಿ ಕಾಮೆಂಟಲ್ಲಿ ಹೇಳಿ. ಎಲ್ಲ ಕಡೆನೂ ಇದೇ ಥರನೇನೋ ನಂಗಂತೂ ಗೊತ್ತಿಲ್ಲ. ನನಗೆ ಸಿಕ್ಕೋರು ಮಾತ್ರ ಈ ಥರದ್ದೇ ಸಿಗ್ತಾರೆ. ಯಾವತ್ತೂ ಕಂಪ್ಲೀಟ್ ಮಾಡಲ್ಲ. ಅವ್ರು ಕೆಲ್ಸಕ್ಕೆ ಬಂದಿದ್ದೆ 11 ಗಂಟೆಗೆ. ಅವತ್ತು 9 o'clock ಬರಬೇಕಾದ್ರೆ 11 ಗಂಟೆ ಬಂದುಬಿಟ್ಟು ಅರ್ಧಂಬರ್ಧ ಕೆಲಸ ಮಾಡಿ ಹೋದರು. ಓಕೆ, ಇರಲಿ, ಅವ್ರ ವಿಷಯ ಪಕ್ಕಕ್ಕೆ ಇರಲಿ. ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಟೆರೇಸ್, ಅದ್ರ ಮೇಲೆ ಕಾಣಿಸ್ತಿರೋ ಗಿಡಗಳು ನಿಮಗೆ ರೆಡ್ ಬಸ್ಲೆ ಸೊಪ್ಪು ಮತ್ತು ಹಾಗೆ ಈ ತುಪ್ಪದ ಹೀರೆಕಾಯಿ ಅಂತಾರಲ್ಲ, ಅದು ಗಿಡ ನೆಟ್ಟಿದೆ. ಅದೆಲ್ಲ ಹೊರಗಡೆ ಕಾಣಿಸ್ತಾ ಇರೋದು ನಿಮಗೆ. ಇಲ್ಲಿ ನಾನೀಗ ಈ ಗಿಡ ಎಲ್ಲ ಇಟ್ಟಿದ್ನಲ್ಲ, ಇದು ಮುಂದ್ಗಡೆ ಮನೆ ಮುಂದ್ಗಡೆ ಇದ್ದ ಗಿಡಗಳಿವೆಲ್ಲ. ಕಾರಿಗೋಸ್ಕರ ಅಂತೇಳಿ ಸಿಮೆಂಟ್ ಕೆಲಸ ಮಾಡ್ತಿದ್ದಾಗ ಅಲ್ಲಿಂದ ತಗೊಂಬಂದು ಎಲ್ಲ ಇಲ್ಲಿ ಇಟ್ಬಿಟ್ಟಿದ್ದು. ಆ ಕೆಲಸದವರೇ ಇಟ್ಟಿದ್ದನ್ನ ಹಿಂದೆ ಮುಂದೆ ಮಾಡಿ ಎಲ್ಲಂದ್ರೆ ಅಲ್ಲಿ ಇಟ್ಬಿಟ್ಟಿದ್ರು. ಅದನ್ನ ಸೆಟ್ ಮಾಡಿ ಇಡಬೇಕಾಗಿತ್ತು ಆ್ಯಕ್ಚುಲಿ. ಕೆಲವ್ದ್ರಲ್ಲೆಲ್ಲ ಹುಲ್ಲಿಗೆಲ್ಲ ಬೆಳ್ಕೊಂಡಿತ್ತು, ಅವೆಲ್ಲ ತೆಗೆದುಬಿಟ್ಟು ಸೆಟ್ ಮಾಡಿ ಇಡಿಸ್ಬೇಕಿತ್ತು. ಅದಕ್ಕೋಸ್ಕರ ಅವ್ರನ್ನ ಕೆಲಸದವ್ರನ್ನ ಕರ್ಕೊಂಡು ಬಂದಿದ್ದೆ. ಆದರೆ ಅವ್ರು ಮಾತ್ರ ಸರಿಯಾಗಿ ಮಾಡಲಿಲ್ಲ. ಈಗ ನನಗೆ ಆ ಡ್ಯೂಟಿ ಬಿತ್ತು. ನೋಡೋಣ ಏನಾಗುತ್ತೆ ಅಂತ. ನೋಡಿ, ಇದು ಎಲ್ಲ ನನ್ನ ಹತ್ರ ಇರೋ ದಾಸವಾಳ ಗಿಡಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಗ್ರೀನಾಗಿ ಬಂದಿದೆ. ನೋಡಿ, ಇದು ಮಳೆಗಾಲದಲ್ಲಿ ಬೇಕಾದ್ರೆ ನೀವು ಗಿಡನ ಸ್ವಲ್ಪ ಪ್ರೂನ್ ಮಾಡ್ಬೋದು. ಪ್ರೂನ್ ಮಾಡಿದರೆ ಏನಾಗುತ್ತೆ ಅಂದರೆ ಗಿಡ ಬುಷ್ಯಾಗಿ ಬಂದು ಗಿಡ ತುಂಬ ನಿಮಗೆ ಹೂವು ಆಗುತ್ತೆ. ಈಗ ಇದರಲ್ಲಿ ನನಗೆ ಆಲ್ರೆಡಿ ನಾನು ಒಂದು ಸರ್ತಿ ಪ್ರೂನ್ ಮಾಡಿದ್ದೆಗೋಸ್ಕರ ಇವಾಗ ನಾನು ಪ್ರೂನ್ ಮಾಡಲಿಲ್ಲ. ಇದನ್ನು ಪ್ರೂನ್ ಮಾಡಲಾರ್ದೇ ಇದ್ರೂ ಒಂದು ಸರ್ತಿ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಈ ಟೈಮಲ್ಲಿ ಪ್ರೂನ್ ಮಾಡಿದರೆ ಗಿಡ ಬೇಗ ಬೆಳೆಯುತ್ತೆ. ಇಲ್ಲ ಅಂತ ಹೇಳಿದರೆ ನಾವು ಮಾರ್ಚು ಆ ಟೈಮಲ್ಲೆಲ್ಲ ಮಾಡಿದರೆ ಏನಾಗುತ್ತೆ, ಸರಿಯಾಗಿ ಚಿಗುರು ಬರಲ್ಲ. ಬೇಸಿಗೆ ಕಾಲ ಅಲ್ಲ, ಅದಕ್ಕೋಸ್ಕರ. ಇದು ನೋಡಿ, ಇದು ಒಂದು ಗಿಡ ಯಾವುದೋ ಕಲರ್ದು, ಇದು ಸತ್ತೋಗಿದೆ. ಇದು ಯಾವ ಗಿಡನೇನು ನೆನಪಿಲ್ಲ ನನಗೆ ಇವಾಗ. ಯಾವ ಗಿಡ ಸತ್ತೋಯ್ತು ಏನೋ ಬಹುಶಃ. ಅದು ನೋಡಿ ಎಲ್ಲ ಒಣಗಿ ಹೋಗಿದೆ. ಇಲ್ಲಿ ನನಗೆ ಕೈ ನೋವಲ್ಲ ಅಂತ ಹೇಳ್ಬಿಟ್ಟು ಒಂದು ಕೆಲಸದವಳನ್ನ ಮಾತಾಡ್ಕೊಂಡಿದ್ವಿ ಈ ಗಿಡಕ್ಕೆಲ್ಲ ನೀರು ಹಾಕೋಕ್ಕೆ ಅಂತ. ಕಾಂಪೌಂಡ್ ಒಳಗಿಂದ ಹಾಕ್ತಾಳೆ ಬಿಡಿ, ಅವಳೇನು ಹೊರಗಡೆ ಬಂದೇನು ಹಾಕಲ್ಲ. ಕಾಂಪೌಂಡ್ ಒಳಗಡೆಯಿಂದ ಪೈಪ್ ಹಿಡ್ಕೊಂಡ್ಬಿಟ್ಟು ಹಾರಿಸ್ತಿದ್ರು. ಆ ಹಾರಿಸೋದ್ರೊಳಗೆ ಒಂದು ಗಿಡ ಡಮಾಲ್ ಆಗಿದೆ. ನಾನು ಇವಾಗ ವಿಡಿಯೋ ಮಾಡ್ತಾನೆ ನೋಡ್ತಾ ಇದ್ದೀನಿ ಅದನ್ನು. ಯಾಕಂದ್ರೆ ನಾನು ಇಲ್ಲಿ ಬರೋ ಸ್ವಲ್ಪ ಕಮ್ಮಿ. ಹೂವು ಏನಾರು ಇದ್ರೆ ನಮ್ಮ ಸೊಸೆನೇ ಕುಯ್ಕೊಂಡು ದೇವರಿಗೆಲ್ಲ ಕುಯ್ಕೊಂಡು ಅವಳೇ ಇಡ್ತಾಳೆ. ನಾನು ಬರೋ ತುಂಬ ಅಪರೂಪ. ಇದು ಹೈಬ್ರಿಡ್ ಅಂತಾರಲ್ಲ ಅದು. ಈ ಹೈಬ್ರಿಡ್ ದಾಸವಾಳ ನಮಗೆ ಕಮ್ಮಿ ಹೂವು ಬರ್ತಾ ಇರುತ್ತೆ. ಯಾವಾಗಲೋ ಒಂದು ಸರ್ತಿ ಬರ್ತಾ ಇರುತ್ತೆ. ನಮಗೆ ಗಿಡ ತುಂಬ ಹೂವು ಬೇಕಂದರೆ ನಮ್ಮ ಊರು ಸೈಡಿದ್ದು ನಾಟಿ ಇದೆ ಕರೆಕ್ಟ್. ನೋಡಿ, ಈ ಥರದ್ದೆಲ್ಲ ಇದೆ ನೋಡಿ. ಈ ಪಿಂಕು, ವೈಟು, ರೆಡ್ ಇಂಥದ್ದೆಲ್ಲ ಬೆಳೆಸ್ಕೊಂಡ್ಬಿಟ್ರೆ ದೇವ್ರಿಗೆ ಸಿಕ್ಕಾಪಟ್ಟೆ ಹೂವು, ಯಾವಾಗಲೂ ಹೂವು ಆಗ್ತಾ ಇರುತ್ತೆ. ನಂಗೆ ಈ ಥರದ್ದೆಲ್ಲನೇ ನಂಗೆ ಇಷ್ಟ. ಯಾಕಂದರೆ ಯಾವಾಗಲೂ ಪ್ರತಿ ಎಲೆಗೂ ಹೂವು ಮೊಗ್ಗಿರುತ್ತೆ, ಪ್ರತಿ ದಿವಸ ಹೂವು ಇರುತ್ತೆ. ದೇವ್ರಿಗೆ ಹೂವು ತಪ್ಪಿಸೋದೇ ಇಲ್ಲ.
ಇದು ಒಂದಲ್ಲ ಒಂದು ಗಿಡದಲ್ಲಿ ಆಗ್ತಾನೆ ಇರುತ್ತೆ. ಅದಕ್ಕೆ ನಂಗೆ ತುಂಬಾ ಇಷ್ಟ. ರೆಡ್ ಅಲ್ಲಿ ಒಂದ್ 2-3 ತರದ್ದಿದೆ ಕಲರು. ಹಾಗೆ ವೈಟ್ ಇದೆ. ಇವಕ್ಕೆಲ್ಲ ಈಗ ಫಸ್ಟ್ ಹೇಳಿದೆ ಪ್ರೂನ್ ಮಾಡ್ಬೇಕಂತ. ಪ್ರೂನ್ ಮಾಡಿದ ಮೇಲೆ ಸ್ವಲ್ಪ ಗೊಬ್ಬರ ಹಾಕಿ. ಈಗ ಗೊಬ್ಬರ ಅಂದ ತಕ್ಷಣ ಕೆಲವ್ರ ಮನ್ಸಲ್ಲಿ ಬರ್ಬೋದು, ಯಾವ ತರ ಗೊಬ್ಬರ ಹಾಕ್ಬೇಕು ಇದಕ್ಕೆ ಅಂತ. ನಿಮ್ಮ ಹತ್ರ ಕೌಡಂಗ್ ಕಾಂಪೋಸ್ಟ್ ಅಂದ್ರೆ ದನದ ಹಸು ಆಕಳದ್ದು ಸೆಗಣಿ ಇರುತ್ತಲ್ಲ, ಅದು ಒಣಗಿದ್ದು ಹಾಕಿದ್ರು ಪರವಾಗಿಲ್ಲ. ಒಂದ್ ವೇಳೆ ಅದಿಲ್ಲ ನಿಮ್ಮ ಹತ್ರ ಅಂದ್ರೆ ವರ್ಮಿ ಕಾಂಪೋಸ್ಟ್ ಹಾಕ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಇಲ್ಲಪ್ಪ ನಮ್ಮ ಹತ್ರ ಏನು ಇಲ್ಲ ಅಂತ ಹೇಳಿದ್ರೆ, ಈ ಒಣಗಿದ ಎಲೆನೆಲ್ಲ ನಾವು ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ತುಂಬಿಸಿ ಇಟ್ಕೊಂಡ್ರೆ ಒಂದ್ 3-4 ತಿಂಗಳಿಗೆ ಅದು ಗೊಬ್ಬರ ತರ ಆಗುತ್ತೆ. ಅದನ್ನೊಂದಿಷ್ಟು ಹಾಕ್ಬೋದು. ಇಲ್ಲ ಅಷ್ಟು ಮಾಡಕ್ ನಮ್ಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ. ಈ ಶೇಂಗಾ ಬೀಜ ಆಗಲಿ ಅಥವಾ ಸಾಸಿವೆ ಕಾಳಾಗಲಿ ಇಂಥದ್ದೆಲ್ಲ ನಾವು ಒಂದು ಸ್ವಲ್ಪ ನೆನೆಸಿ ಮಿಕ್ಸಿಗೆ ಹಾಕಿ ರುಬ್ಬಿ ಬಿಟ್ಟು ಆ ನೀರನ್ನ ಇದಕ್ಕೆ ಹಾಕಿದ್ರು ಕೂಡ ನಮಗೆ ಚೆನ್ನಾಗೇ ಹೂವಾಗುತ್ತೆ. ಓಕೆನಾ. ಇದು ಸಿಂಪಲ್ ಆಗಿ ನಿಮ್ಗೆ ಹೇಳಿದ್ದು. ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡಿ. ನಿಮ್ಮ ಹತ್ರ ಯಾವ ಗೊಬ್ಬರ ಇದೆಯೋ ಅದನ್ನ ಹಾಕಿ. ಏನು ಗೊಬ್ಬರ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಇಂಥದ್ದೇನೋ ಲಿಕ್ವಿಡ್ ಫರ್ಟಿಲೈಸರ್ಸ್ ಕೂಡ ಮಾಡಿ ಹಾಕ್ಬೋದು. ನೋಡಿ ಇದು ನೋಡಿ, ಇದು ವೆರಿಗೇಟೆಡ್, ಇದು ದಾಸವಾಳ. ಇದು ಎಲೆನೇ ಚಂದ ನೋಡಕ್ಕೆ, ಒಂಥರ ಕಲರ್ಫುಲ್ ಆಗಿರುತ್ತೆ. ಈ ಈ ಮಧ್ಯ ಎಲ್ಲಾ ತರ ಜಾತಿ ಹೂಗಳಲ್ಲೂ ಕೂಡ ಈ ತರ ವೆರಿಗೇಟೆಡ್ ಬರುತ್ತೆ. ಅಂದ್ರೆ ಒಂಥರ ಅದು ಜಾತಿನೇ ಚೇಂಜ್ ಮಾಡಿಬಿಡ್ತಾರೆ ಏನೋ ಗೊತ್ತಿಲ್ಲ. ಒಟ್ಟಾರ ಮೇಲೆ ಅದು ನೋಡಕ್ಕಂತೂ ಸೂಪರ್ ಆಗಿರುತ್ತೆ. ನೋಡಿ ಇದು ನೋಡಿ, ಅದೇ ಗಿಡ ಇದು. ಇದ್ರ ಎಲೆ ನೋಡಿ, ಅದ್ರ ಎಲೆ ನೋಡಿ, ಬೇರೆ ಬೇರೆ ಎಲೆ ತರ ಬರ್ತಿರುತ್ತೆ, ಬೇರೆ ಬೇರೆ ಶೇಡ್ ಬರ್ತಾ ಇರುತ್ತೆ. ಇದು ಪಿಂಕ್ ಒಂಥರ ಮುದ್ದೆ ತರ ಬರುತ್ತೆ. ಈ ವಿಡಿಯೋ ಲಾಸ್ಟ್ ಅಲ್ಲಿ ಇಡ್ತೀನಿ ಆ ಫೋಟೋ, ಅದನ್ನ ನೋಡಿ ನೀವು. ಮತ್ತೆ ಸುಮಾರು 3-4 ತರದ್ದು ರೆಡ್ ಇದೆ ಅಂತ ಹೇಳಿದ್ನಲ್ಲ ಅದು. ಆಮೇಲೆ ಈಗ ಗೊಬ್ಬರದ ಬಗ್ಗೆ ಆಯ್ತು, ಪ್ರೂನ್ ಬಗ್ಗೆ ಆಯ್ತಲ್ಲ. ನೀವು ಒಂದು 15-20 ದಿವಸಕ್ಕೊಂದ್ಸತಿ ಮಣ್ಣನ್ನ ಲೂಸ್ ಮಾಡ್ತಾ ಇರಿ. ಮಣ್ಣನ್ನ ಲೂಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಗಿಡದ ಬೇರಿಗೆ ಆಕ್ಸಿಜನ್ ಸಿಕ್ಕತ್ತೆ. ಇದರಿಂದ ಏನಾಗುತ್ತೆ, ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ಆ ಬೇರು ಚೆನ್ನಾಗಿ ಬೆಳೆದ್ರೆ ಗಿಡಗಳು ಸೂಪರ್ ಆಗಿ ಬೆಳೀತೆ. ನೋಡಿ ಹಿಂದ್ಗಡೆ ಇದ್ದುದೆಲ್ಲ ದಾಸವಾಳ, ಮುಂದ್ಗಡೆ ಕೂಡ ಒಂದ್ 2-3 ಇದೆ ಈ ಮುಂದ್ಗಡೆ ಲೈನಲ್ಲೇ. ಹಾಗೆ ಮನೆಯೊಳಗೆ ಕೂಡ ಒಂದ್ 3-4 ಕಲರ್ದು ಇದೆ. ನಾನು ಇನ್ನೊಂದ್ಸತಿ ಗಾರ್ಡನ್ ಟೂರ್ ಮಾಡಿದಾಗ ತೋರಿಸ್ತೀನಿ. ಇಲ್ಲ ಒಂದು ಬರೀ ನನ್ನ ಹತ್ರ ಇರೋ ದಾಸವಾಳದ ಮಾತ್ರನೇ ನಿಮ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ, ಯಾವ ತರ ಇದೆ, ಎಷ್ಟೆಷ್ಟು ಕಲರಲ್ಲಿ ಆಗಿದೆ ಅಂತ. ಯಾವಾಗ್ಲೂ ಈ ಟೈಮಲ್ಲಿ ಹೂವು ಇರಲ್ಲ ನಮ್ಮ ಗಿಡದಲ್ಲಿ ಯಾವ್ದ್ರಲ್ಲಿ, ಯಾಕಂದ್ರೆ ದೇವರಿಗೆಲ್ಲ ಕುಯ್ದು ಹಾಕ್ಬಿಟ್ಟಿರ್ತೀವಿ, ಅದಕ್ಕೆ ಹೂವು ಬಹಳ ಕಮ್ಮಿ. ಆಮೇಲೆ ಬೇರಿನ ಬಗ್ಗೆ ಹೇಳ್ತಿದ್ದೆಲ್ಲ, ಬೇರಿಗೆ ಆಕ್ಸಿಜನ್ ಸಿಕ್ಕಿದ್ರೆ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ಬೇರನ್ನ ನಾವು ಆದಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಷ್ಟು ನಮ್ ಗಿಡದಲ್ಲಿ ಹೂವು ಚೆನ್ನಾಗಾಗುತ್ತೆ. ನೋಡಿ ಇವೆಲ್ಲ ಎಷ್ಟು ಚೆನ್ನಾಗಿ ಹೂವು ಮೊಗ್ಗಾಗಿದೆ ನೋಡಿ. ಇದಕ್ಕೇನು ಇಲ್ಲ, ಯಾಕಂತೇಳಿ ಬೇರೆ ಕೆಳಗಡೆ ಹೋಗಿದೆ. ಆಲ್ರೆಡಿ ಇದ್ರಲ್ಲಿ ಗೊಬ್ಬರದ ಮೇಲೆ ಇಟ್ಟಿರೋಗೋಸ್ಕರ ಹೊಸ್ದಾಗಿ ನಾನು ಗೊಬ್ಬರ ಹಾಕ್ಬೇಕಾಗಿಲ್ಲ. ಪಾಟಲ್ಲೇ ಇದ್ರೂ ಕೂಡ ಅದ್ರ ಬೇರೆ ಆಲ್ರೆಡಿ ಕೆಳಗಡೆ ಹೋಗ್ಬಿಟ್ಟಿದೆ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಇದ್ರೂ ಕೂಡ ಅದೇನ್ ಮಾಡುತ್ತೆ, ಪ್ಲಾಸ್ಟಿಕ್ನೇ ಒಡ್ಕೊಂಡು ಹೋಗೋಷ್ಟು ತಾಕತ್ತು ಈ ದಾಸವಾಳದಕ್ಕಿದೆ. ದಾಸವಾಳ ಯಾವಾಗಲೇ ಆಗಲಿ ನೀವು ಪಾಟಲ್ಲಿ ನೆಟ್ಟಾವಾಗ 1 ಇಯರ್ ಒಂದ್ಸರ್ತಿ ನೀವು ಅದನ್ನ ರೀಪಾಟ್ ಮಾಡ್ತಾ ಇರಿ. ಇಲ್ಲ ಅಂತೇಳಿ ಬೇರ್ ಜಾಸ್ತಿ ಬೆಳ್ಕೊಂಡ್ಬಿಟ್ಟು ನಿಮ್ಗೆ ಪಾಟ್ ಹಾಳಾಗಿ ಹೋಗುತ್ತೆ. ನನಗೇನು ಪ್ರಾಬ್ಲಮ್ ಇಲ್ಲ, ನೆಲದ ಮೇಲೆ ಇಟ್ಟಿದ್ದೀನಿಗೋಸ್ಕರ ಏನು ಅದ್ರ ಬಗ್ಗೆ ಏನು ರಿಸ್ಕ್ ತಗೊಂತ ಇಲ್ಲ. ಒಂದ್ ವೇಳೆ ಇವ್ರ ಮನೆ ಕಟ್ಟೋರು ಬಂದವಾಗ ಎಷ್ಟು ಗಿಡ ಆಗುತ್ತೋ ಅಷ್ಟು ಗಿಡ ತಗೊಂಡೋಗ್ಬಿಟ್ಟು ಕಟ್ ಮಾಡಿ ಮನೆ ಒಳಗೆ ಇಟ್ಬಿಡೋದು ಅಷ್ಟೇ, ಇನ್ನೇನಿಲ್ಲ. ಅದ್ರ ಬಗ್ಗೆ ಆಲೋಚನೆನೇ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಆಲೋಚನೆ ಮಾಡಿ ನನ್ನ ಗಿಡ ಇಡಕ್ ಜಾಗ ಇಲ್ಲ ನಮಗೆ. ಹಿಂದ್ಗಡೆ ಎಲ್ಲ ಬೇಕಾದಷ್ಟು ಜಾಗ ಆಲ್ರೆಡಿ ಬೇರೆ ಗಿಡಗಳೆಲ್ಲ ಇದೆ ನನ್ನ ಮನೆ ಸುತ್ತಲೂ. ಅದಕ್ಕೋಸ್ಕರ ಕೆಲವುದೆಲ್ಲ ಮೇಲೆ ಟೆರೆಸ್ ಮೇಲೆ ಹಾಕೋದು, ಕೆಲವುದೆಲ್ಲ ಜಾಗ ಇದ್ದಲ್ಲಿ ಇಟ್ಬಿಡೋದು. ಒಂದ್ ವೇಳೆ ಇವ್ರು ಮನೆ ಕಟ್ಟಕ್ ಬಂದವಾಗ. ಇದು ವಿಷಯ ದಾಸವಾಳದ್ದು. ನೋಡಿ ಈ ದಾಸವಾಳ ನನ್ನ ಹತ್ರ ಇಲ್ಲ. ಇದು 2-3 ಸರ್ತಿ ತಂದು ಹಾಕಿದ್ರೆ ಕೂಡ ಸಣ್ಣ ಸಣ್ಣ ಹೂ ಆಗ್ತಾ ಇರತ್ತೆ, ಗೊಂಚಲು ಹೂ ಆಗ್ತಾ ಇರುತ್ತೆ. ಇದ್ರಲ್ಲಿ 3-4 ಹೂ ಆಗ್ತಾ ಇರುತ್ತೆ. ಇದು ನೋಡಿ, ಇಷ್ಟಕ್ಕೆ ಮುಂಚೆ ಹೇಳಿದ್ನಲ್ಲ ನಾನು, ಪಿಂಕ್ ಡಬಲ್ ಪೆಟಲ್ಸ್ ಇದು ಹಳೆ ಕಾಲ. ನಾನ್ ಸಣ್ಣಕ್ಕಿದ್ದಲಿಂದ ಕೂಡ ಇದಿತ್ತು. ಅಂದ್ರೆ ನಮ್ಮನೇಲಲ್ಲ, ಊರಲ್ಲಿ ಈ ತರದ ಹೂವೆಲ್ಲ ನೋಡಿ ಬೆಳೆದವ್ರು ನಾವು. ಇದೆಲ್ಲ ಅಂದ್ರೆ ಹಳೆ ಜಾತಿ ಹೂವು ಅಂತ. ಈಗೆಲ್ಲ ಹೈಬ್ರಿಡ್ ಎಲ್ಲ ಬಂದಿದೆಯಲ್ಲ. ಇದು ಫ್ರೆಂಡ್ಸ್ ಇವತ್ತಿನ ನನ್ನ ಕತೆ ಸ್ಟೋರಿ. ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಂಡಿದೀನಿ. ದಾಸವಾಳದ ಗಿಡದ ಬಗ್ಗೆ ಒಂದ್ 3-4 ಟಿಪ್ಸ್ ಹೇಳಿದೀನಿ. ನಿಮ್ಗೆ ಒಂದ್ ವೇಳೆ ಇಷ್ಟ ಆದ್ರೆ ನೀವು ಅದನ್ನ ಫಾಲೋ ಮಾಡಿ. ವಿಡಿಯೋ ಹೇಗೆ ಅನ್ಸ್ತಂತ ಕಾಮೆಂಟ್ ಅಲ್ಲಿ ಹೇಳೋದ್ ಮಾತ್ರ ಮರಿಬೇಡಿ. ಓಕೆನಾ. ಸರಿ, ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಒಳ್ಳೆ ಒಂದು ಟಾಪಿಕ್ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ಕಾಯ್ತಾ ಇರಿ. ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಬರ್ತೀನಿ. ಬೈ ಬೈ, ಟೇಕ್ ಕೇರ್.